ಮನೆಗೆ ಇದ್ದೀರಿ ಮುಂದೆ ಚಾಪೆ ಉಳಿಸೋದು ಒಂದು ತಾಸು ನಮ್ಮ ಮನೆಯಿಂದ ನಾವು ಕೂಡಿಸಿ ಭಾಳ ಅಂದ್ರೆ ಭಾಳ ಹೊಂಟೈತ್ರಿ ಈಗ ಉದ್ದಟ್ಟು ಹಾಕಿ ತಿಂಡಿ ತಿಕ್ಕಿ ನೀರಾಗೈತಿ ಸ್ವಚ್ಛ ಆದ್ರೆ ಇದು ದೊಡ್ಡ ಬಕೆಟ್ನಾಗಿ ಎತ್ತಕ್ಕೂ ಬರಂಗಿದ್ರಿ ಇದು ಇಂಥವೆಲ್ಲ ಹಳ್ಳ ಹೊಳೆಯಾಗಾದ್ರೆ ಗೆದ್ದು ಬೇಷ ತೆಗಿಬೋದ್ರಿ ಈಗ ಹೇಗೆ ಹಸಿದ್ರಿ ಬ್ರಷ್ ಹಾಕಿ ಸಬ್ಬರು ನೀರು ತಿಕ್ಕಿವಿ ತೊಳೆದು ಮುಂದೆ ತೊಳೆದು ಕೆಲಸ ನಡೆಸಿ ನೋಡಿ ಸ್ವಚ್ಛ ಆತ ಅಂಗಳ ಸ್ವಚ್ಛ ಆತ ಚಾಪಿನ ಸ್ವಚ್ಛ ಆತ ನಾನು ಈಗ ಇರ್ತೀನಿ ಅವ್ರ ಮಮ್ಮಿ ನಾಷ್ಟದ ಏನು ಮಾಡತ್ತವ ನಮ್ಮ ಮನೆ ತಮ್ಮ ಪೇಷಂಟ್ ಆಗ್ಯಾನು ಅಷ್ಟೇ ನಮ್ಮ ದಿನ ರೂಟೀನು ಅವ್ರ ಮಮ್ಮಿ ಏನು ಮಾಡತ್ತವ ಇವಾಗ 3/4 ಕಪ್ನಷ್ಟು ರವೆ ಹಾಕೀನಿ ಒಂದು ಮೊಸರು ಪ್ಯಾಕೆಟ್ ಹಾಕೀನಿ ಹಾಕಿ ಈಗ ಕಲಸಿಟ್ಟಿದ್ದೀನಿ ಕಲಸಿ ಇದೊಂಚೂರು ನೆನಿಲ್ರಿ ಒಂದು 5 ನಿಮಿಷ ನೆಂದಮೇಲೆ ಮಿಕ್ಸಿ ಹಾಕ್ಕೊಂಡು ಡೈರೆಕ್ಟ್ ದೋಸೆ ಮಾಡೋದು ಮತ್ತೇನಿಲ್ಲ ಈಸಿ ಮಸ್ತ್ ಬರ್ತದೆ ಸೇಮ್ ನೆನೆಸಿಟ್ಟು ಮಾಡ್ತೀವಲ್ಲ ಸೇಮ್ ಹಂಗೆ ಬರ್ತದೆ ದೋಸೆ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ನೆನೆಸಿಟ್ಟು ದೋಸೆನ ಉಪ್ಪು ಹಾಕಿ ಈಗ ಕಲಸಿಟ್ಟಿನ್ರಿ ಸಾಕಿದ ನೆನೆಯಲ್ಲಿ ಆಮೇಲೆ ಮಿಕ್ಸಿ ಹಾಕಿ ದೋಸೆ ಮಾಡಬೇಕು ಚಟ್ನಿನೂ ಮಾಡ್ಬೇಕು ಇದಕ್ಕೆ ಬರ್ರಿ ಇವತ್ತಿನ ರೂಟೀನ್ ವ್ಲಾಗ್ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೋತೀನಿ ಈಗ ನೋಡ್ರಿ ದೋಸೆ ಹಾಕಾಕತ್ತೀನಿ ನಮ್ಮ ತನು ಶಿವ ಅಂತ ಚಟ್ನಿ ಮಾಡೋರಿಗೆ ಕಿರಿಕಿರಿ ಕೊಡತ್ತಾನ ಒಂದು ದೋಸೆ ಹಾಕೊಟ್ಟು ಬಂದೀನಿ ಮಸ್ತ್ ಬಂದವ್ರಿ ಭಾಳ ನೆನೆಕ್ಕೂ ಬಿಟ್ಟಿಲ್ಲ ನಾನು ಕಲಿಸಿದ ಮಿಕ್ಸಿ ಹಾಕಿ ಹಂಗೆ ದೋಸೆ ಹುಯ್ಯಾಕತ್ತೀನಿ ನೆನೆಸೋ ಅವಶ್ಯಕತೆನೇ ಇಲ್ಲ ನೋಡ್ರಿ ಸೂಪರಾಗಿ ಮಾಡೀವಿ ಹಿಟ್ಟು ತೋರಿಸ್ಕೊಂಡೆ ಇಲ್ಲಿ ಈ ಹದ ಐತ್ರಿ ಹಿಟ್ಟಿದೆ ಹಿಟ್ಟು ಬಬಲ್ ಬರಾಗಿರುತ್ತೆ ಹಾಂ ತೆಳ್ಳಗೆ ನಾವು ಹೆಂಗೆ ಮಸಾಲೆ ದೋಸೆ ಥರವನ್ನು ಹಾಕ್ಕೋಬೋದ್ರಿ ಆರಾಮಾಗಿ ಬರ್ತೈತಿ ಇನ್ಸ್ಟಂಟ್ ದೋಸೆ ಮೊಸರು ರವೆ ಅಕ್ಕಿ ಹಿಟ್ಟು ಇಷ್ಟೇ ಸಾಕು ನಾನು ಯಾವುದೋ ಅಳತಿ ಒಳಗೆ ಹಾಕಿಲ್ಲ ಇನ್ನೇನು ನಾನು ಅಂದಾಜು ಮಾಡೋದು ಜಾಸ್ತಿ ಅಳತಿ ಹುಮ್ಗುತ್ತಿಗೆ ಮಾಡೋದು ಜಾಸ್ತಿ ನಾನು ಅಳದು ಮಾಡೋದು ಆ ಕಡಿಮೆ ರೀ ಏನಾದ್ರು ಹೊಸ ಅಡುಗೆ ಕಲಿತಿರ್ತೀನಿ ಅಂದ್ರೆ ಅವಾಗಷ್ಟೇ ಅಳದು ಮಾಡ್ತೀನಿ ಇವು ಮಾಮೂಲಿ ಅಡುಗೆ ಎಲ್ಲ ಅಂದಾಜು ಕೈ ಹಿಡ್ದು ಗೊತ್ತಿರ್ತೈತಲ್ರಿ ಹಂಗೆ ಮಾಡ್ಬಿಡ್ತೀನಿ ಸೂಪರಾಗಿ ಬಂದೈತಿ ಇವ್ರು ಇಲ್ಲಿ ಚಟ್ನಿ ಹಾಕಾಕತ್ತಾರೆ ಎಷ್ಟು ಮಾಡೋದು ನಾವು ಬೋಳಣ ಚಟ್ನಿ ಮಾಡತ್ತೀವಿ ಒಣಗಿದ ಕರಿಬೇವು ಒಣಗಿದ ಶೇಂಗಾ ಬೆಳ್ಳುಳ್ಳಿ ಹಾಕಿ ಬಾಪ ನೋಡ್ರಿ ದೋಸೆ ಇನ್ನೂ ಕ್ರಿಸ್ಪಿಯಾಗಿ ಬಿಡ್ಬೋದು ನೀವು ಈ ಸದ್ಯಕ್ಕಂತೂ ಇಷ್ಟ ಆಯ್ತು ಕ್ರಿಸ್ಪಿ ಕಾಣುತ್ತೆ ನೋಡ್ರಿ ಕ್ಲಾರಿಟಿ ತೆಗೆದ್ರಣ ನೋಡ್ರಿ ದೋಸೆ ವಾವ್ ಮಸಾಲೆ ದೋಸೆ ಮನೆ ಬಂತಲ್ಲ ಯಮ್ಮಿ ನಡಿಕಲ್ಲ ಪ್ಲೇಟ್ ಹಾಕ್ತಿದ್ದೆ ನಾನು ಕೊಟ್ಟಿನ ಬಿಡಲ್ಲ ನನಗೆ ಕೊಡು ನಿಂಗೆ ಮಣ್ಣು ತೊಳೆದ ಪ್ಲೇಟ್ ನಿನ್ನೆ ಮಣ್ಣು ತೊಳೆದ ಪ್ಲೇಟ್ ನೋಡಿ ಅದಕ್ಕೆ ನಾನು ಅದು ಅವ್ರು ತೊಳೆದಿದ್ದು ಮತ್ತೊಂದು ತೊಳಿತೇನೆ ಬರೀ ಅನ್ವಿತ್ ಕರ್ಕೊಂಡು ಬಂದಿದ್ವಿ ಇಲ್ಲಿ ಸ್ಟೇಡಿಯಮ್ಗೆ ಆಟ ಆಡ್ಬೇಕಂತೇಳಿ ಇಲ್ಲೆಲ್ಲ ಆಟದ ಹೋಗಲ್ಲ ಇದ್ದು ರೀ ಇಲ್ಲಿ ನೋಡ್ರಿ ಕಿಟ್ಟಿಟ್ರ ಸರಿ ಮನುಷ್ಯ ಇಲ್ಲೇ ಏನೋ ರಿಪೇರಿ ನಡೆಸ್ಯಾರ ರೀ ಹಾಂ ಗಾಳಿ ಬಿದ್ದಿಲ್ಲ ಪಜ್ಜವು ನೀರು ಜಾಸ್ತಿ ನಿಂತಲ್ಲಿ ಏನೋ ತೆಗ್ಗಾಗಿದ್ದೆ ಅದನ್ನೇನೋ ಒಟ್ಟು ಸರಿ ಮಾಡಾಕತ್ತಾರು ಏನು ಕಲ್ಲು ಜೋಡ್ಸಾಕಿದ್ರು ಮನೆ ಇತ್ತು ಫುಟ್ಪಾತಿನ ಕಲ್ಲು ಜೋಡ್ಸಾಕತ್ತಾರೋ ಗೊತ್ತಿಲ್ಲ ನಮ್ಮ ತನ್ಮಯ ಫಸ್ಟಿಗೆ ಒಂದಿರ ಆಮೇಲೆ ಜಗಳ ಬಂದು ಬರಲಿಲ್ಲ ನಾವು ಹಾಗೆ ಇಲ್ಲೇ ವಿಡಿಯೋ ಅಪ್ಲೋಡ್ ಹಿಡಿದಿತ್ತು ಆಮೇಲೆ ಫಿಲ್ಟರ್ ನೀರು ಖಾಲಿ ಹೋಗ್ಬಿಟ್ಟು ನೀರು ತುಂಬಿಕೊಂಡು ಹೋದ್ರತಂತ ಬಂದು ನಾನು ಮನೆಯಾಗಿದ್ನಲ್ಲ ರೀ ಇವತ್ತು ಎಷ್ಟು ಚಂದ ನೋಡ್ರಿ ಗಿಡ ಇದ್ದಲ್ಲಿ ಗಿಡ ಮರ ಪರಿಸರ ಇದ್ದದ್ದು ಪರಿಸರ ಎಷ್ಟು ಚಂದ ನಮ್ಮ ಬಾಲ್ಕೋಡಿ ಜಿಲ್ಲಾ ಕ್ರೀಡಾಂಗಣ ನೋಡ್ರಿ ಭಾಳ ಗಿಡ ಅದಾವ್ರಿ ಇಲ್ಲಿ ಚಂದ ಕಾಣಿಸ್ತೈತಿ ಸಂಪಿರುತ್ತೆ ಒಂದು ಗಿಡ ಬೆಟ್ಟ ಕೂತ್ಕೊಂಡು ಅಂತಂದ್ರೆ ಹೇಳಕ್ಕೆ ಮನಸ್ಸು ಬರೋಂಗಿಲ್ಲ ಎಷ್ಟು ಚಂದ ಬೇವಿನ ಹೋಗ್ಬಿಟ್ಟವ್ರಿ ಬೇವಿನ ಗಿಡ ಎಲ್ಲ ಈಗ ನಾವು ನೀರು ತುಂಬ್ಕೊಂಡು ಮನೆಗೆ ಹೋಗಿ ವಿಡಿಯೋ ಅಪ್ಲೋಡ್ ಆಗಿ ಬಂದು ನಮ್ಮ ಮನೆಗೆ ನೆಟ್ವರ್ಕ್ ಸ್ಲೋ ಐತ್ರಿ ಇಲ್ಲಿ ಫಾಸ್ಟ್ ಇರುತ್ತೆ ಹಂಗಾಗಿ ಬಂದಿರ್ತೀವಿ ರೆಡಿ ಮನೆ ಅಥವಾ ನೋಡ್ರಿ ನಮ್ಮ ಮನ್ಯಾಗ ಒಂದು ಏನಂತ ಹೇಳ್ಬೋದಂದ್ರೆ ಒಂದು ಮಜಾಕ್ ನಡೆದೈತೆ ನೋಡ್ರಿ ಈಗ ಏನಾಯ್ತಪ್ಪ ಅಂದ್ರೆ ಇವರು ಅಡುಗೆ ಮಾಡಕತ್ತಾರೆ ಯಜಮಾನ್ರು ಪಾಲಕ್ ರೈಸ್ ಅಲ್ಲ ಹೆಲ್ಪ್ ಮಾಡಕತ್ತಾರ ನಾನು ಮಾಡ್ತೀನಿ ತರಕಾರಿ ಅದನ್ನ ಹೆಚ್ಕೊಡತ್ತಾರೆ ಹಾಗಾಗಿ ನಾವಿಬ್ಬರು ಅಡುಗೆ ಮನೆಗೆ ಇದೀವಲ್ರಿ ನಾ ಅಲ್ಲಿ ಪಾಲಕ್ ಸೊಪ್ಪನ್ನ ಕುದಿಯಕಟ್ಟೀನಿ ಇವರು ಇಲ್ಲಿ ಸ್ವಲ್ಪ ಎಲ್ಲ ಹೆಚ್ಕೊಡತ್ತಾರ ನಾ ಅಕ್ಕಿ ನೆನೆಸಿಡ್ಬೇಕು ನಾವಿಬ್ರು ಇಲ್ಲಿ ಇದ್ದಕ್ಕೆ ಆಟ ಮನೆ ಸಾಲಾಗೈತ್ರಿ ಅವ್ರಿಗೆ ಅವರು ಇಬ್ಬರು ಭಾರಿ ದೊಡ್ಡ ಅಡುಗೆ ಮನೆ ಐತಲ್ಲ ಬಂದು ಕೂತಾರೆ ಇಲ್ಲಿ ಕಾಲಾಗಿ ಇಬ್ಬರು ಇಲ್ಲೇ ಕುಂತು ಮುಗಿದವತ್ತು ನಮ್ಮ ಅಡುಗೆ ಮನೆ ನಾನು ಒಬ್ಬಾಕಿಗೆ ಆಗಿರಲ್ಲ ಇಲ್ಲಿ ಒಬ್ರು ಯಾರು ಹೆಚ್ಚಿಗೆ ಬಂದ್ರೆ ಬೈತೀನಿ ಸರಿ ಹೋಗಲ್ಲ ಅಂತೇಳಿ
ಅಂತಿದ್ರೆ ಇವ್ರಿಬ್ರು ಮಂದಿ ಇಲ್ಲಿ ಕಾಲ ಕುತ್ಕೊಂಡು ಕೊಬ್ಬರಿ ಬೆಲ್ಲ ತಿನ್ನಾಗತ್ತೆ ರೀ, ಮಜಾಕ್ ಮಾಡತ್ತಾರೆ. ನಾವಿಬ್ರು ಮಾತಾಡೋದನ್ನು ಮಾತು ಕೇಳಿಸ್ಕೊಂತ ಅಲ್ಲ. ಹಂಗೆ ಹಚ್ಕೊಂಡು ಗೊತ್ತಿರ್ಲಿಲ್ಲ ನಮಗೆ. ಸಣ್ಣ ಕೂಸು ಮೇಯತ್ತೈತ್ರಿ, ಅದಕ್ಕೆ ಅವರು ಮೇಯತ್ತಾರೆ. ಕೊತ್ತಂಬರಿ ಎಷ್ಟು ಚಂದ ಐತಲ್ಲೇ, ಫ್ರೆಶ್ ಆಗಿ. ತಂಬ ಇಲ್ಲಿ ತೋರಿಸಿ, ಅರ್ಬಿ ತೋರಿಸಿ ಸುತ್ತಿರ್ತೀನಿ, 2 ದಿನ ಬರ್ತೈತಿ. ಘಮ ಘಮ ಅಂತ ಹೇಳ್ತೈತಿ. ಹೊರಗೆ ಹೋಯ್ದ್ರು ಅವ್ರು, ಈಗ ಇಬ್ರನ್ನ ಕರ್ಕೊಂಡ ತರಕಾರಿ ತೊಗೊಂಬಂದ್ರು, ಸೊಪ್ಪು ತರಕಾರಿ. ನಮ್ದು ಫ್ರೆಶ್ ರೀ, ಆಗ ಥರದ ಆಗ ಮಾಡ್ಕೊಂಡು ತಿನ್ಬಿಡೋದು, ಆಗ ಥರದ ಆಗ ಮಾಡ್ಕೊಂಡು ತಿನ್ನೋದು. ಕಾಲಿಫ್ಲವರ್ ತಗೊಂಡು ಬೇಡ ಮತ್ತೆ ಡ್ರೈ ಗೋಬಿ ಮಾಡಕ್ ಕೆಮ್ಮ ಐತಲ್ಲ ಇಬ್ರಿಗೆ. ಮತ್ತೆ ಹೆಂಗ್ ಗೊತ್ತಂದ್ರೆ ನಮ್ಮ ಮನೆಯವರು ಅದ 2 ಸಲ ಹೇಳಿದ್ರು, ಒಲಿ ಮೇಲೆ ಎಣ್ಣೆ ಕಾಯಿಟ್ಟು ಕರಿಬೇತ ಮಾತಾಡ ನಿಂತಿ ಅಷ್ಟು ಫಾಸ್ಟ್ ಅಂದ್ರೆ ಫ್ರೆಶ್ ಆಗಿಂದಾಗ ಅವ್ರು ಯಾವ್ದು ಸ್ಟಾಕ್ ಇಟ್ಕೊಂಡು ಪ್ಲಾನ್ ಮಾಡಂಗ ಇದು. ಹೌದಿಲ್ಲ, ನಿಜ ಇಲ್ಲ, ಹೆಂಗಿರಲ್ಲ ಅವನು. ಈಗ ತೊಗೊಂಬಂದಿನ್ರಿ ಮಾಡಾಕತ್ತವ್ರು, ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಾಕತ್ತೀನಿ ಅಷ್ಟೇ. ಅವ್ರ ಅಡಿಗೆ ಮಾಡ್ತಾವ್ರು ಸರಿ. ನಾ ಇಂಥ ಎಲ್ಲ ಹೊಸಬರಿಗೆ ಜಾಸ್ತಿ ಇಟ್ಕೊಳಕ್ ಮನ್ಸು ಮಾಡಲ್ರಿ. ಎದ್ದು ಬಿಟ್ಲೆ ರೊಟ್ಟಿ ಮಾಡಿಬಿಟ್ರೆ ಅಡಿಗೆ ಯಾವ್ದಾರ ಒಂದು ಪಲ್ಯ ಮಾಡಿದ್ರೆ ಅಡಿಗೆ ಹಂಗಿತ್ತು. ಇಲ್ಲಂದೈತೆ ನೋಡ್ರಿ ಖರ. ಇದು 1 ತಾಸು ಚಂದ ಇದ್ರೆ 1 ತಾಸು ಪೇಷಂಟ್ ಇರ್ತೈತಿ. ಹಠ ಮಾಡಾಕತ್ತಿತ್ತು, ರೊಟ್ಟಿ ಬೇಡ ನನಗೆ ಅಂತೇಳಿ ದೋಸೆ. ಮತ್ತು ಇವರೇ ಹೇಳಿದ್ರು, ನಾ ಮನೆಗೆ ಇದೀನಿ ಸ್ಪೆಷಲ್ ಮಾಡಂತ ಅಂದಿದ್ದಕ್ಕೆ ದೋಸೆ ಮಾಡಿರೋದು. ಇಲ್ಲಿ ಪಾಲಕ್ ಸೊಪ್ಪು ಸಣ್ಣಗಿಟ್ಟು ಕುದಿಯಾಕ ಡಬ್ಬರಿ ತುಂಬಿಟ್ಟೈತಿ. ದೊಡ್ಡ ಶೀಡು ತಂದಾರೆ ಇವರು, ಪೂರ್ತಿ ಇಡೀ ದೊಡ್ಡ ಸೀವಳ ಹಾಕಿದ್ರಿ. ಓಪ ತೊಳ್ಕೊಂಬಂದು ಹಾಂ ಪಕ್ಕಂದ ನಮ್ಮ ತಂದೆ ಎಷ್ಟು ಸರಿ ಏನಂದು ನಿಮ್ಗೆ ಕಾಣಾಕತೈತಿ. ಅವು ರೊಟ್ಟಿ ಕೈ ನೋಡ್ರಿ ಏಟಿಟಾಗ್ಯೋ ಕಡ್ಡಿ ಆಗ್ಬಿಟ್ಟ ತಲೆ ಒಂದು ಕಾಣಾಕತೈತೆ. ಅದ್ರ ಸರಿ ಬಿಟ್ಟೈತೆ ಹುಡುಗ. ಇನ್ನೂ ಸ್ವಲ್ಪ ಕುದಿಲ್ಲ, ಕುದ್ದಿಂದ ತಣ್ಣಗೆ ಹಾಕ್ಬಿಟ್ಟು ಮಿಕ್ಸಿ ಹಾಕ್ತೀನಿ. ಹೋದಾಗ ಇವರ ಮಾವರು ಹೊರಗಿಟ್ಟಿದ್ರು, 10 ಕೆಜಿ ಹಾಕಿದ್ವು. ಹೊರ ಗಟ್ಟಿ ಮೇಲೆ ಇಟ್ಟಿದ್ವಿ. ಮೊನ್ನೆ ರಾತ್ರಿ ಜೋರು ಮಳೆ ಆಗಿಬಿಟ್ಟು ಒಳಗೆ ಮುಕ್ಕೋದ್ವಿ ನಾವು. ಎಲ್ಲ ಕಟ್ಟ ಹಾಕಿದ್ವಿ, ಇಟ್ಟು ಚಲೋ ಬಂದು ಜವಾರಿ ಎಷ್ಟು ಚಲೋ ಅದ, ಒಳಗಡೆ ರುಚಿ ಇತ್ತು. ಇದು ವೇಸ್ಟ್ ಆಗುತ್ತೆ, ಈ ಬಿಟ್ಟೆ ಹಾಕಿಟ್ಟಿದ್ವಿ. ಪಾಪ ಯಾರಂತೆಲ್ಲ ಇಡೋಬೇಕು, ಜಾಗ ಒಂದು ಸಣ್ಣ ಇದೆಲ್ಲ ಖಾಲಿ ಮೇಲೆ ಮನ್ಯಾಗ. ಮತ್ತು ಕೆಲಸ ಎಲ್ಲ ಮಾಡ್ತಿರ್ತೀವಿ ನಾವು ಅವಾಗ ಹಾಗಲ್ಲ ನೋಡಿದ್ರೆ ನೀಟ ಒಣಗ್ತಾರೆ, ಬಿಸಿಲು ಭಾಳ ಇರ್ತಾರೆ 1 ತಾಸ್ನಾಗ. ಅರ್ಧ ಹೋಗ್ಯಾನ್ರಿ, ಅರ್ಧ ಹೋಗ್ಯಾವನ. ಕಾಳಜಿ ಮಾಡ್ರಿ ಬೇಕಲ್ರಿ. ಅದ್ರಾಗ ಸಿಪ್ಪಿ ಹಿಂಗೆ ತೆಗೆದು ನೋಡು, ಚಲೋ ಇರ್ತಾವ ಅದ್ರಾಗ. ಇನ್ನೂ ಒಂದೊಂದು ಇವನ್ನೆಲ್ಲ ನಾನು ಸಿಪ್ಪಿ ಹಿಂಗೆ ತಗೊಂಡು ನೋಡೇ ಮಾಡಿದ್ರಿ ನೀವು ಅಲ್ರಿ. ಹೌದಾ, ಒಂದು ಸ್ವಲ್ಪ ತೆಗೆದು ಹೋಗಿತ್ತು ಅಂದ್ರೆ ಬಿಡು. ಅರ್ಧ ಅದ ಸರಿ ಕಾಳು. ಇನ್ನೂ 1 ತಿಂಗಳು ಹೋಗೋ ನಮ್ಗೆ ಆಸೆ ಒಳಗಡೆ. 1 ವರ್ಷ ಹೋಗಿಲ್ಲ. ನನಗೆ 1 ತಿಂಗಳು ಮಾಡ್ಲಿಕ್ರೆ ನಾನು ಹೆಸರು ಶಿಲ್ಪ ಅಲ್ಲ, ಹೆಸರು ಬದಲು ಮಾಡ್ರೆ ನಾನು. ಅವನು 1 ತಿಂಗಳು ಮಾಡ್ತಿದ್ದೆ ನಾನು. ಅದ ಅಲ್ಲ ನೋಡಲ್ಲಿ ಚಲೋ ಅದಾವ ಒಂದೊಂದು. ಹಾಕು ಹಾಂ, ಒಳಗೆ ಹೋಗಿ ಕೆಟ್ಟಿರ್ತಾವು. ಸಾಕ್ಬಿಟ್ರಿ ದನಕ್ಕೆ ಇಡುವಂತ ನೋಡ್ರಿ. ಈಗ ನಾವು ರೆಡಿ ಆಯ್ತು ನಮ್ಮ ಅಡಿಗೆ, ನಾವು ಊಟ ಮಾಡಾಕತ್ತೀವಿ. ಏನು ಮಸ್ತ್ ಐತೆ ಅಂದ್ರೆ ಪಾಲಕ್ ರೈಸ್, ಅಪ್ಪ ಸಖತ್ತಾಗೈತೆ. ಒಂದು ಹೋಟೆಲ್ ಹಾಕ್ಬಿಡೋಣೇನ್ರಿ, ಎಷ್ಟು ಮಾಡ್ರಿ. ನಾವು ಮಾಡೋದೆಲ್ಲ ಮಾಡಿ ಯಾವುದು ಉಳಿದಿಲ್ಲ ನಾವು ಮಾಡೋದು. ಭಾರಿ ಮಸ್ತ್ ಐತೆ ಪಲಾವ್ ಮಾತ್ರ. ಪಾಲಕ್ ರೈಸ್ ಮಾತ್ರ ಎಲ್ಲ ಮನು ಹೆಂಗೈತಿ. ಆಮೇಲೆ ಇದು ರೇಷನ್ ಕಿರಿ ನೋಡ್ರಿ, ಎಷ್ಟು ಉದ್ರುದ್ರಾಗಿ ಏನು ಸಖತ್ತಾಗೈತೆ ಟೇಸ್ಟ್ ಮಾತ್ರ.
ಯಜಮಾನ್ರೆ ಮಸಾಲೆ ಕಡಿಮೆ ಆಗೈತಿ, ಸೊಪ್ಪು ಜಾಸ್ತಿ ಆಗೈತಿ, ಬಾರಿ ಐತಲ್ಲ. ಚಲೋ ಅದ. ಇದ್ರಾಗ ಪಾಲಕ್ದಾಗ ತೆಗಿಯಾಗಿದ್ದೀನಿ ದೊಡ್ಡ ತೆಗಿಬೇಕಂತ ಮಾಡಿದ್ದೆ. ಈಗ ಜಾಸ್ತಿ ಸಾಕು ಮಾಡಿದ್ರೆ ರುಚಿ ಆಗುತ್ತೆ. ಯಾವಾಗಲೂ ನನಗೆ ಪಲಾವ್ ದೊಡ್ಡ ತಂದಿದ್ದೀನಿ. ಈ ಸಲ ಪ್ರತಿ ಸಲ ಅರ್ಧ ಹಾಕಿ 2 ಶೂಡ್ ಆಗಸ್ಟ್ 1 ಶೂಡ್ ಆಯ್ತದೆ ಇವತ್ತು. ಹಾಕ್ಬೇಕಂದ್ರೆ ನಾನು ಜೊತೆ ತಿಂದಿರೋ ಮೊಟ್ಟೆ ತಿಂದು ಬಿಟ್ಟಿವಿ. ಈಗ ಇದಕ್ಕೆ ನಿಂತೀವಿ. ಮೊಟ್ಟೆನ ಹೋಗೈತಿ, ಎಲ್ಲ ಹೋಗೈತ್ರಿ. ಈಗ ಇದು ರಾಯ್ತ ಮಾಡ್ತಿದ್ವಿ ರೀ ಸತಿಗೆ. ಇದು ಇವ್ರಿಗೆ ಇಬ್ರಿಗೆ ಕೆಮ್ಮೈತಿ, ಇವ್ರಿಗೆ ಸ್ವಲ್ಪ ನೆಗಡಿ ಐತಿ, ಹಂಗಾಗಿ ಮಾಡಿಲ್ಲ. ಜಸ್ಟ್ ನನಗಷ್ಟ ಒಂಚೂರು ಉಪ್ಪಿನ ಹಾಕೊಂಡು ಉಣ್ಣಾಕತ್ತಿ. ಸ್ನೇಹಿತರೆ, ಈಗ ನೋಡ್ರಿ ಸಂಜೆ ಟೈಮು 6:45 ಆಗೈತಿ. ಎಲ್ಲ ಕೆಲಸ ನಾವು ಮುಗೀತು. ದೇವ್ರ ಮುಂದೆ ದೀಪನ ಹಚ್ಚಿ ಆಯಿತು. ಸೊಪ್ಪು ಪಾಲಕ್ ಸೊಪ್ಪು ರೈಸ್ ಮಾಡಿದ್ವಿ ಅಲ್ರಿ, ಅದೆಷ್ಟು ತಗೊಂಡೆ. ಇದು ವೇಸ್ಟ್ ಇರುತ್ತಲ್ಲ, ನಾವೇನು ಪೂರ್ತಿ ಕ್ಲೀನಾಗಿ ತಗೊಂಡ್ರಲ್ಲ, ಸ್ವಲ್ಪ ದನ ಕರು ಅಂತ ತಿನ್ನಲಿ ಅಂತೇಳಿ ಎತ್ತಿಟ್ಟೀನಿ. ಇನ್ನೂ ಬಂದಿಲ್ಲ ಯಾವುದು, ಸಂಜೆಗೆ ಬಂದಾಗ ಹಾಕಕ್ಕೆ ಬರ್ತೈತಿ. ಅದು ವೇಸ್ಟ್ ಉಳ್ಳಾಗಡ್ಡಿ ರೀ, ಕೆಟ್ಟದ್ದು ಉಳ್ಳಾಗಡ್ಡಿ ಚೆಲ್ಬೇಕು. ನಾಳೆ ಇಲ್ಲಿ ಗಾಡಿ ಬರ್ತಾರೆ, ಅದಕ್ಕೆ ಹಾಕಬೇಕು. ಭಾಳ ಐತಿ ಕಸ. ಸಣ್ಣ ಪುಟ್ಟ ಡಸ್ಟ್ಬಿನ್ಗೆ ಹಾಕೋತಿದ್ದೆ, ಭಾಳ ಐತಲ್ಲ, ಹಂಗಾಗಿ ಇದ್ರಾಗ ಇಟ್ಟೀನಿ. ಹೋಗಿ ಸೀದಾ ಗಾಡಿಗೆ ಹಾಕಕ್ಕೆ ಬರ್ತಂತೇಳಿ. ಇವತ್ತು ಯಜಮಾನ್ರು ಬೆಳಿಗ್ಗೆ ಒಂದಿಷ್ಟು ಹಾಸಿಗೆ ಹೋಗೋದು ಹಾಕಿದ್ರು. ದೊಡ್ಡ ಚಾಪಿ ಎಲ್ಲ ತೆಗ್ದೀನಿ. ಇದನ್ನ ಇಲ್ಲೇ ಬಿಟ್ಕೊಂಡೇನಿ ರೀ. ಈಗ ಇಲ್ಲೇ ಹಾಸ್ಕೊಳಕ್ಕಂತೇಳಿ ಮಾಡಿವೆ ಅದನ್ನು. ಸಂಜೆ ಹೊರಗೆ ಕೂತಿರ್ತೀವಿ ನಾವು. ಇವಿಷ್ಟು ಚಲೋ ಉಳ್ಳಾಗಡ್ಡಿ ಅದಾವು. ನಮ್ಮ ದೊಡ್ಡ ಮಾಮಾರು ಕೊಟ್ಟಿದ್ದು ರೀ ಅವು. ಮೊನ್ನೆ ಹೊಡಟಿಗೆ ಹೋಯ್ತಲ್ಲ, ನಮ್ಮ ಪ್ರಶಾಂತಗೆ ಹೋಳಿಗೆ ಊಟ ಇತ್ತಲ್ಲ, ಪ್ರಶಾಂತಂದ. ಅವಾಗ ಏನಪ್ಪ ಅಂದ್ರೆ, ಈಗ ತನು ಮಲ್ಕೊಂಡನ್ರಿ, ಎದ್ದೊಳ್ತಾನೆ. ಈಗ ಶಿವಂತನ ಎದ್ದೊಳ್ತಾನೆ. ಇವನು ಏನೋ ಕೇಳಿದ, ಮಮ್ಮಿ ಸ್ನ್ಯಾಕ್ಸ್ ಹೆಂಗೆ ಮಾಡೋಣ ಅಂದ್ರೆ, ಸ್ನ್ಯಾಕ್ಸಿಗೆ ಏನಿಲ್ಲ ರೀ ಸದ್ಯಕ್ಕೆ ಮಾಡೋಕೆ. ಹಾಗಾಗಿ ಏನು ಮಾಡಲ್ಲ. ಬಾಣೆ ಅಂತ ಅಷ್ಟು ಎಲ್ಲ ಬೆಳಿಗ್ಗೆ ಇಟ್ಟೀನಿ. ರಾತ್ರಿ ಅಡುಗೆಗೆ ರಾಗಿ ರೊಟ್ಟಿ ಮಾಡಬೇಕು. ಸೌತೆಕಾಯಿ ಗಜ್ಜರಿ ಅದಾವು, ತುರ್ದು ಹಾಕಿ ರಾಗಿ ರೊಟ್ಟಿನ ಮಾಡ್ತೀನಿ. ಈಗ ಏನು ಕೆಲಸ ಅಂದರೆ, ಯಜಮಾನ್ರು ಕಿರಾಣಿ ತರಿಸಿದ್ರಿ ಯಜಮಾನ್ರ ಕಡೆಯಿಂದ. ಇದಿಷ್ಟನ್ನು ಜೋಡಿಸಿಡ್ಬೇಕು ರೀ. ತೆಗೆದು ಕೆಳಗೆ ಹಾಕೋತೀನಿ. ಫಸ್ಟ್ ಹಾಕ್ಕೊಂಡು ಅಷ್ಟು ಜೋಡಿಸಿಟ್ಕೊಂಡು ಇವತ್ತು ರಾತ್ರಿ ಅಡುಗೆಗೆ ಸ್ವಲ್ಪ ಬೇಗನೆ ಮಾಡಿಬಿಡ್ತೀನಿ ರೀ. ಯಾಕಂದ್ರೆ ಅವ್ರು ಹಸಿವನಾಗತ್ತಾರ, ಅಲ್ಲೇ ಸುಮ್ಮನೆ ಕಿರಿಕಿರಿ ಕೊಡ್ತಾರೆ. ಹಂಗಾಗಿ ಇತ್ತು ರೀ, ರೇಷನ್ ಭಾಳ ಇತ್ತು, ಹಂಗಾಗಿ ಜಾಸ್ತಿ ತರಿಸಿಲ್ಲ. ಏದು ಖಾಲಿ ಆಯಿತು ಅದನ್ನಷ್ಟು ತರಿಸ್ಕೊಂಡಿನಿ. ಇದು ಅಕ್ಕಿ, ಶಾವಿಗೆ ಪ್ಯಾಕೆಟು 1 kg. ಇದು ಉದ್ದಿನ ಬೇಳೆ ಒಂದು ಇಷ್ಟು ಅದಾವ ರೀ, ಅದಕ್ಕೆ ಸ್ವಲ್ಪ ತೊಂಬರಿ ಅಂತ ಇಷ್ಟ ತೊಗೊಂಬಂದಾರ. ದಪ್ಪ ಅವಲಕ್ಕಿ. ಪುಟಾಣಿ ಖಾಲಿ ಆಗಿತ್ತು, ಚಟ್ನಿ ಮಾಡೋದು ಜಾಸ್ತಿ ಅಲ್ರಿ, ನಾವು ಪುಟಾಣಿ ಖಾಲಿ ಆಗಿತ್ತು. ಪುಟಾಣಿ, ಮಡಿಕೆ, ಉಪ್ಪು, ಸಕ್ಕರೆ ಇಷ್ಟ ಬೇಕಾಗಿತ್ತು ರೀ. ಇನ್ನೊಂದು ಇಷ್ಟು ಇದು ಹೇಳಿದ್ದೆ, ಯಾಕೋ ತಂದಿಲ್ಲ ಅವರು. ಮತ್ತು ಇನ್ನೊಂದೇನೋ ತರ್ತೀನಿ ಅಂತ ಬಿಟ್ಟಿರ್ಬೇಕು. ಅದೇ ಹೇಳಿದ್ನಲ್ರಿ, ಅರ್ಶಿನ ಕುಂಕುಮ ಎಲ್ಲ ತರೋದಿತ್ತು, ಸಿಕ್ಕಿಲ್ಲ ಅವ್ರಿಗೆ ಈ ಅಂಗಡಿ ಒಳಗೆ. ಇನ್ನೊಂದಿಷ್ಟು ತರ್ತಾರೆ ಏನೋ. ಇವನು ನೋಡ್ರಲ್ಲ, ಮೊನ್ನೆ ಹನುಮಾನ್ ಚಾಲಿಸ ಕಲಿಯಕತ್ತೇನ, ಇನ್ನೊಂದು ಚೂರು ಬರ್ಬೇಕು ರೀ. ಅದೇ ಎಲ್ಲ ಕಂಪ್ಲೀಟ್ ಬರತೈತೆ ಆಲ್ರೆಡಿ. ಈಗ ಎಷ್ಟು ಸಾಹಸವಂತ ನೀನೇ ಬಲವಂತ ಹಾಡು ಹಚ್ಕೊಂಡು ಅದಲ್ಲಿ ಲಿರಿಕ್ಸ್ ಇರ್ತಲ್ರಿ, ಅದನ್ನ ನೋಡ್ಕೋತ ತಾನು ಹಾಡ್ಕೋತ ಕಲಿತಾನೆ ರೀ. ಅದನ್ನ ಕಲಿಯಾಗತ್ತೇನೆ ಇವತ್ತು. ಲಿರಿಕ್ಸ್ ಕೊಟ್ರ ಅದನ್ನ ಓದ್ಕೊಂತ ಅವ್ರ ಜೊತೆನ ಹಾಡ್ಕೊಂಡು ಕಲಿತಾನೆ ರೀ ಅವನು. ಇದ್ರ ನಿಧಿ ಜೋರು ಐತ್ರ ಗಂಡಿಂದ. ಇನ್ನೇನು ಎದ್ದೇಳ್ತಾನೆ ರೀ, ಬೆವ್ತಾನೆ, ಫುಲ್ ಬೆವ್ತಾನೆ. ಆರಾಮಾಗೇನು ರೀ. ನಿನ್ನೆ ಕೆಮ್ಮೆಲ್ಲ ಜಾಸ್ತಿ ಇತ್ತು ಇಷ್ಟೊತ್ತಿನಾಗ. ಇವತ್ತು ಆರಾಮಾಗ್ಯಾನ, ತೋರ್ಸ್ಕೊಂಡು ಬಂದಿದ್ವಿ. ಸ್ನೇಹಿತರೆ, ನೋಡಿರಿ 9:30 ಆಗೈತೆ ಟೈಮು. ನಾನು ಇವತ್ತು 8:00 ಅಡುಗೆ ಮಾಡಿ ಮುಗಿಸ್ಕೊಂಡ್ಬಿಟ್ಟೆ. ರಾಗಿ ರೊಟ್ಟಿ ಮಾಡಿದೆ. ಇವರು ನಾವು ಮಾಡಿಕೊಟ್ಟಂಗೆಲ್ಲ ಬಿಸಿ ಬಿಸಿ ರಾಗಿ ರೊಟ್ಟಿ ಊಟ ಮಾಡಿದ್ರು. ಕಾಲು ಕೆಳಗಡೆ ಕಾಲು ಕೆಜಿ ಊಟ ಮಾಡಿಕೊಟ್ಟು ಹಾಕ್ಕೊಟ್ಟೆ. ಊಟ ಮಾಡಿ ಬಂದಾರ. ನಂದು ಎಲ್ಲ ಅಡುಗೆ ಮುಗಿತು. ಹೊರಗಡೆ ಕೂತಿದ್ವಿ, ಗಾಳಿ ಚೆಂದ ಇತ್ತು, ಹೊರಗೆ ಕೂತಿದ್ವಿ. 9:30 ಆಗೈತಿ ಈ ಟೈಮು. ಯಜಮಾನ್ರಿಗೆ ಫೋನ್ ಹಚ್ಚಿದೆ, ಇಲ್ಲ ಲೇಟ್ ಆಗುತ್ತೆ ನಂದು, ನೀವೆಲ್ಲ ಊಟ ಗಿಡ ಮಾಡಿ ಮಕ್ಕೋರಿ ಅಂತಂದು. ಹಾಗಾಗಿ ಈಗ ಇವ್ರಿಗೆ ಹಾಸ್ಕೊಡ್ತೀನಿ ರೀ, ಮುಕ್ಕೋತಾರ. ನಂದು ಏನಿಲ್ಲ, ನೆಗಡಿ ಭಾಳ ಆಗತೈತಿ, ಗಂಟ ಕೆರೆದಂಗೆ ಆಗತೈತಿ, ಏನೇನೋ ಆಗತೈತಿ. ನೆಗಡಿ ಫುಲ್ ಜೋರಾಗೋ ಸಂಭವ ಎಲ್ಲ ಐತಿ. ನಾನು ನೀವು ಮುಕ್ಕೋತೀನಿ. ನಾನು ಒಂದು ಮಾಡಿ ಒಂದು ರೊಟ್ಟಿ ತಿಂತೀನಿ. ಯಜಮಾನ್ರು ಬಂದು ಊಟ ಮಾಡಿ ಮುಕ್ಕೋತಾರ. ಈ ರೀತಿ ಐತೆ ನೋಡ್ರಿ. ರಾಗಿ ರೊಟ್ಟಿ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ, ಫಾಸ್ಟಾಗಿ ಮಾಡಿಬಿಟ್ಟೆ. ಲಾಸ್ಟ್ ಟೈಮ್ ಒಮ್ಮೆ ಶೇರ್ ಮಾಡಿದ್ದೆ, ಭಾರಿ ಮಸ್ತ್ ಬರ್ತಾರೆ ರಾಗಿ ರೊಟ್ಟಿ. ಸ್ವಲ್ಪ ಅಕ್ಕಿ ಹಾಕೋದ್ರಿಂದ ಚಲೋ ಬರ್ತಾವೆ. ಆಮೇಲೆ ಲಾಸ್ಟ್ ಟೈಮ್ ಒಬ್ಬರು ಕೇಳಿದ್ರಿ,
ಸ್ನೇಹಿತರೆ, ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ರಾಗಿ ರೊಟ್ಟಿ ಮಾಡಿದ್ದೆ ಅವತ್ತು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ನೀವು ತಣ್ಣೀರು ಹಾಕಿ ನಾದಿದ್ರ ಅಂತೇಳಿ. ತಣ್ಣೀರು ಹಾಕಿ ನಾದ್ತಿಂದೆ ನಾನು. ಹಿಟ್ಟು ಜಿಗಿಟಿಲ್ಲ ಅಂದರೆ ಬಿಸಿನೀರು ಹಾಕಿ ನಾದ್ಕೋಬೋದು. ಈಗ ನಾವು ಕುದಿಯೋ ನೀರು ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿ ಆ ಥರ ಜಿಗುಟು ಹಾಕ್ಕೊಂಡು ನಾದ್ಬೋದು ಬಿಸಿ ನೀರು ಹಾಕಿ. ಇದು ಹಿಟ್ಟು ಭಾಳ ಜಿಗುಟು ಐತ್ರಿ, ಹಾಗಾಗಿ ನಾನು ತಣ್ಣೀರು ಹಾಕಿ ನಾದ್ತೀನಿ. ಭಾರಿ ಮಸ್ತ್ ಬರ್ತೈತಿ, ಏನು ತೊಂದರೆ ಇಲ್ಲ, ಎಲ್ಲಿ ಕಟ್ಟಾಗಲ್ಲ, ಹರಿಯೋದಿಲ್ಲ. ಈಸಿಯಾಗಿ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳನ ಮಾಡ್ಕೋಬೋದು ನಾವು. ಹಿಟ್ಟು ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಕೈತೆ ನೋಡ್ರಿ ಅಷ್ಟೇ. ನಮ್ಮದು ಹಿಟ್ಟು ಭಾಳ ಜಿಗುಟು ಐತಿ, ನಾ ಆರಾಮ್ ತಣ್ಣೀರು ಹಾಕಿ ನಾದ್ಕೊಂಡಿರ್ತೀನಿ. ಸೂಪರಾಗಿ ಬರ್ತಾವೆ ರಾಗಿ ರೊಟ್ಟಿ. ಈಗ ನೋಡ್ರಿ, ಅಡುಗೆ ಮನೆ ಅಂತೂ ಕ್ಲೀನಾಗಿ ಮಾಡೀನಿ. ರಾಗಿ ರೊಟ್ಟಿ ಮಾಡಿ ಕೂಡಲೇ ನೋಡ್ತಿರ್ಬೋದು ರಾಗಿ ರೊಟ್ಟಿ. ಏನಪ್ಪ ಅಂದ್ರೆ ಡಿಕಾಷನ್ ಕುಡಿಬೇಕಂತೇಳಿ ಅಂದರೆ ಪರೀಕ್ಷೆ ಮಾಡ್ಕೊಬೇಕಂತ ಮಾಡಿದೆ. ಇದು ಪುಡಿ ಜಾಸ್ತಿ ಆಗ್ಬಿಡುತ್ತೆ, ಕುಡಿಯೋಕೆ ಆಗೋಲ್ರಿ. ಮೊದಲ ಸ್ವಲ್ಪ ಜಳ ಅಂತ ಆಗ್ತೈತಿ ಹೊಟ್ಟೆಗೆಲ್ಲ. ಮತ್ತು ಇದನ್ನು ಕುಡಿದು ಮತ್ತೆ ಆಗುತ್ತೆ ಅಂತೇಳಿ ಬಿಟ್ಬಿಟ್ಟೆ. ಅಲ್ಲೇ ಮಾಡಿ ಒಂದು ಗುದುಗು ಕುಡ್ದಿಲ್ರ ಅದ್ರ ಹಂಗೆ ಇಟ್ಟು. ಇಷ್ಟ ರೀ, ಆಯಿತು. ಬಾಂಡೆ ಸ್ವಲ್ಪ ಅದಾವು, ಬೆಳಗ್ಗೆ ತಿಕ್ಕೊಂಡ್ರೆ ಆಯಿತು. ಈಗ ಇಲ್ಲಿ ನಮ್ಮ ತನುಗ ಮಷಿನ್ ಹಚ್ಚೀನಿ ಕಫದ್ದು. ಇವನ್ಗೆ ಕಣ್ಣಿನ ಡ್ರಾಪ್ಸ್ ಹಾಕಿದೆ, ಮಕ್ಕೊಂಡಾಕತ್ತೇನ. ಇವತ್ತು ಇದ್ರ ಮೇಲೆ ಹಾಸೋ ಕೌದಿನ ಯಜಮಾನ್ರು ಬೆಳಗ್ಗೆ ಹೋಗೋದಾಕ್ಯಾರಲ್ರಿ, ಮೇಲೆ ಹಾಕ್ಯಾರ. ನೆನಪಾಗಲಿಲ್ಲ ತಗೊಂಬರಕ್ಕೆ, ಅಲ್ಲೇ ಉಳ್ಕೊಂಡೈತಿ. ಹಾಗಾಗಿ ಬೇರೆ ಬೆಡ್ಶೀಟ್ ಅಷ್ಟೇನೆ. ಇನ್ನೂ ಹಸಿ ಐತಾ? ಇದನ್ನ ಹಸೀನಿ ರೀ. ನಾವು ಹಿಂಗೆ ನೆಲಕ್ಕೆ ಮಕ್ಕೋತೀವಲ್ರಿ ಹಾಸ್ಕೊಂಡು, ಹಾಗಾಗಿ ಹಾಸಿಗೆ ಭಾಳ ಮಣ್ಣು ಧೂಳು ಆಗಿರ್ತಾವೆ ರೀ. ಹಿಂಗೆ ಕೆಳಗೆ ಈ ಥರ ಇಂಥಲ್ಲೇ ಬುಡಕ್ಕೆ ಯಾವ ಕಡೆ ಹಸಿರ್ತೀವಿ ಆ ಮೈ. ಮತ್ತು ಹಾಗಾಗಿ ನಾವು ತಿಂಗಳದಾಗ ಹಂಗೆ 2-3 ಸರಿ ಒಗಿತಾನೆ ಇರ್ತೀವಿ ರೀ ಹಾಸಿಗೆ ಮಾತ್ರ. ಅಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ರೆ ಇವ್ರಿಗೆ ಹಂಗೆ ಏನಾದರೂ ಒಂದು ಇದ್ದೇ ಇರ್ತೈತಿ. ಒಂದು ಸ್ವಲ್ಪ ಕೈಗೆ ಹಿಂಗೆ ಅಂಟಕತ್ತಿತ್ತಂದ್ರೆ ಆಯಿತು, ಒಗೆದು ಹಾಕ್ಬಿಡ್ತೀವಿ. ಆತನ ಇನ್ನು ಭಾಳ ಆಯ್ತಾನೆ ಆಯ್ತು, ಆಗೈತೆ. ಭಾಳ ವಿಷಯ ಆಗಿರ್ತದೆ. ಏನ ಹಾಕ ಸರಿ, ಫ್ರಿಜ್ ತೆಗಿತಡಿಪ್ಪ ದಮ್ಮ ಬೀಳಿಸ್ತೀರಿ ನೀವು. ಇದನ್ನ ಎತ್ತಿಟ್ಟು ನೀಟಾಗಿ ಸುತ್ತಿಟ್ಟು ಮಕ್ಕೋತೀನ್ರಿ. ಅವ್ರು ಬಂದಮೇಲೆ ಊಟ ಮಾಡಿ ಮಕ್ಕೋತಾರೆ. ನಡಿ ನಡಿ. ನಿನ್ನ ಸಿರಪ್ ಐತೆ ಕಂದ, ಒಂದು ಕುಡಿ, ರಿಲೆಂಟ್ ಐತೆ. ಕೆಮ್ಮು ನೆಗಡಿ ಎಡಕ್ಕೆ ಬರುತ್ತೆ. ನಮ್ಮ ಯಜಮಾನ್ರು ಒಂದು ವಿಷಯ ಹೇಳಿದ್ರಿ, ಕೆಮ್ಮಿನ ಎಣ್ಣೆನ ಸಿರಪ್ನ ಕುಡಿದ್ಮೇಲೆ ಆಗ ನೀರು ಕುಡಿಸ್ಬಾರ್ದಂತ್ರಿ. ಒಂದು 5-10 ನಿಮಿಷ ಬಿಟ್ಟು ನೀರು ಕುಡಿಸ್ಬೇಕಂತ, ಅಂದ್ರೆ ಬೇಗ ವರ್ಕ್ ಆಗುತ್ತಂತ. ಇವ್ರು ಇಂಥಲ್ಲೇ ಗಟ ನೀರು ಕುಡಿದ್ಬಿಟ್ಟಿದ್ರು. ಇವತ್ತು ಮುಂಜಾನೆಯಿಂದ ಅದನ್ನ ಫಾಲೋ ಮಾಡೀವ್ರಿ. ಮತ್ತು ಕೆಮ್ಮು ಬಂದಿಲ್ಲ ಅವ್ನಿಗೆ ಇವತ್ತು ವಾಪಸ್ಸು. ಹಾಗೆ ಮಷಿನಿಂದ ತಪ್ಪದನ್ನ ಹಚ್ಚೀನಿ ರೀ. ಅಲ್ಲಿ ಹಾಸ್ಪಿಟ್ಲಾಗ ಏನು ಮಾಡ್ತಾರೋ ಅದನ್ನು ನಾನು ಮನೆ ಮಾಡೀನಿ. ಕಫ ಅದ ಮತ್ತು ಕೆಮ್ಮು ಎರಡನ್ನೂ ಕಡಿಮೆ ಐತಿ, ಪರವಾಗಿಲ್ಲ, ಆರಾಮಾಗ್ಯದನ್ರಿ. ನಾಳೆ ಎಕ್ಸಾಮ್ ರೀ ಅಂತಲೂ, ಎನ್ಯುವಲ್ ಎಕ್ಸಾಮ್. ನಡಿ ಮಕ್ಕಳು ನಡಿ, ಅಲ್ಲೇ ಹೋಗಿ. ನಾಳೆಯಿಂದ ಎನ್ಯುವಲ್ ಎಕ್ಸಾಮ್ ಚಲೋ ಅವನು. ಸ್ನೇಹಿತರೆ, ಹಂಗೆ ನಾನು ನಿನ್ನೆ ಹಾಕಿದ ವಿಡಿಯೋಕ್ಕೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು. ಅವರಷ್ಟೇ ಅಲ್ಲ, ಒಂದಷ್ಟು ಜನ ನಂಗೆ ವಾಟ್ಸಪ್ಪಲ್ಲಿ ಕೂಡ ಆ ಥರ ಮೆಸೇಜ್ ಮಾಡ್ತಾರೆ. ಏನಂದ್ರೆ, ನಾನು ಆಫ್ಲೈನ್ ಕಸ್ಟಮರ್ ಬಂದಿರೋ ಮನೆ ಅಂತ ವಿಡಿಯೋ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ವಾಟ್ಸಪ್ಪಲ್ಲಿ ಇರೋರು ಒಬ್ಬರು ಜೊತೆಗೆ, ಒಬ್ಬರಲ್ಲ ವಾಟ್ಸಪ್ನಾಗ ಇರೋರು ಭಾಳ ಜನ ಆ ಥರ ಮೆಸೇಜ್ ಹಾಕಿದ್ರು. ಜೊತೆಗೆ ವಿಡಿಯೋ ನೋಡೋರು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ನಾವು ಬಂದರೆ ಯಾಕ್ರಿ ನಾವು ಆನ್ಲೈನ್ ಮಾತ್ರ ಕೊಡ್ತೀವಿ, ಮನೆಗೆ ಬರೋಕ್ಕೆ ಇದು ಮಾಡಲಿಲ್ಲ ಬರೀ ಅಂತ ಹೇಳಿಲ್ಲ, ಯಾಕೆ ಡ್ರೆಸ್ ತೊಗೊಳಕ್ಕೆ ಬರತ್ತಿದ್ವಿ ನಾವು ಅಂತ ಹೇಳಿದರು. ಆಮೇಲೆ ಯಾಕಪ್ಪ ಅಂದ್ರೆ ಅವತ್ತು ನಾನು ಬೇಡ ಅಂತ ಹೇಳಿಲ್ರಿ, ಪರ್ಟಿಕ್ಯುಲರ್ ಡ್ರೆಸ್ ತೊಗೊಳಕ್ಕಂತೇಳಿ ಏನಾದರೂ ಬರ್ತಾರಂದ್ರೆ ಬರೋರಿದ್ದರೆ ನಾನು ಜಾಸ್ತಿ ಮನೆಗೆ ಬರೋಕ್ಕೆ ಇದು ಮಾಡ್ತೀನಿ, ಬೇಡ ಅಂತಲೇ ಹೇಳ್ತೀನಿ. ಯಾಕಂದರೆ ಡ್ರೆಸ್ ನನ್ನ ಕಡೆ ಸ್ಟಾಕ್ ಇರೋದಿಲ್ಲ. ಸುಮ್ಮನೆ ನೀವು ಬರೋದು, ಇಲ್ಲಿ ಡ್ರೆಸ್ ಇಲ್ಲದೆ ಇದ್ದಾಗ ನೀವು ಬರೋದು, ಸುಮ್ಮನೆ ನೀವು ಅಲ್ಲಿಂದ ಇಲ್ಲಿ ಬಂದಿದ್ದು ಟೈಮ್ ವೇಸ್ಟ್ ಆಗುತ್ತಾ. ಮತ್ತು ನೀವು ಬೇರೆ ಊರಿಂದ ಬಂದಿರ್ತೀರ, ಎಲ್ಲದು ವೇಸ್ಟ್ ಆಗುತ್ತೆ. ನೀವು ಏನೋ ಒಂದು ತೊಗೊಳಕ್ಕಂತ ಬಂದಿರ್ತೀರಿ, ಅದು ಸಿಗದೆ ಇದ್ದಾಗ ಬೇಜಾರಾಗುತ್ತಲ್ರಿ, ನಿಮಗೂ ಬೇಜಾರಾಗುತ್ತೆ, ಆಮೇಲೆ ನನಗೂ ಬೇಜಾರಾಗುತ್ತೆ. ಮನೆ ಮಟ್ಟ ಬಂದರೂ ಪಾಪ ಸಿಗಲಿಲ್ಲ ಅವ್ರಿಗೆ, ನನಗಾಗುತ್ತೆ. ಹಾಗಾಗಿ ನಾನು ಡ್ರೆಸ್ ಕೇಳೋರಿಗೆ ಮಾತ್ರ ಮನೆಗೆ ಡ್ರೆಸ್ ಹೋಗ್ತೀವಿ ಅನ್ನೋರಿಗೆ ಮಾತ್ರ ನಾನು ಮನೆಗೆ ಹೇಳೋದಿಲ್ಲ ಬಂದು ತೊಗೊಂಡೋರಿ ಅಂತೇಳಿ. ಯಾಕಂದ್ರೆ ಡ್ರೆಸ್ ಸ್ಟಾಕ್ ನಿಜ ನನ್ನ ಕಡೆ ಸ್ಟಾಕ್ ಇರೋದಿಲ್ಲ. ಡ್ರೆಸ್ ಇವಾಗ ಕೂಡ 2-3 ಪೀಸ್ ಅಷ್ಟೇ ಐತೆ ಡ್ರೆಸ್ ಸ್ಟಾಕು. ಸೀರೆ ತೊಗೊತೀನಿ ಅಂದ್ರೆ ಬೇಕಾದ್ರೆ ಎನಿ ಟೈಮ್ ಬರ್ರಿ ಮನೆಗೆ, ನಾನು ಮನೆಗೆ ಬಂದು ಕೂಡ ತೊಗೊಂಡು ಹೋಗ್ರಿ. ನಾನು
ಓಕೆ ಅಂತ ಹೇಳ್ತೀನಿ. ಮೊದಲೆಲ್ಲ ಬೇಡ ಅಂತ ಹೇಳ್ತಿದ್ದೆ, ಇವಾಗ ಮನೇಲಿ ಕೂಡ ಕೊಡ್ತೀನಿ, ನೀವು ಬರ್ಬೋದು. ಆದರೆ ಒಂದೇನಪ್ಪ ಅಂದರೆ ದಯವಿಟ್ಟು ಒಂದು ಕಾಲ್ ಮಾಡಬೇಡಿ, ಯಾಕಂದ್ರೆ ನಂಬರ್ ಅಂತ ಕೊಟ್ಟಬಿಟ್ಟು ನಾನು ಎಲ್ರ ಕಡೆನೂ ನನ್ನ ನಂಬರ್ ಐತಿ, ಜೊತೆಗೆ ಎಲ್ಲ ಕಡೆನೂ ನನ್ನ ನಂಬರ್ ಸಿಗ್ತೈತಿ. ನಮ್ಮದು ಯೂಟ್ಯೂಬ್ ಶಾರ್ಟಲ್ಲಿ ತೊಗೊಳ್ರಿ, ವಿಡಿಯೋದಲ್ಲಿ ತೊಗೊಳ್ರಿ, ಪೋಸ್ಟಲ್ಲಿ ತೊಗೊಳ್ರಿ, ದಿನಕ್ಕೆ ಒಂದು 2-3 ಸರಿ ಆಯಿತು ನಾನು ಪೋಸ್ಟ್ ಹಾಕಿರ್ತೀನಿ ಸರಿ ಕಲೆಕ್ಷನ್ನಲ್ಲಿ. ಅಲ್ಲಿ ಬುಕ್ಕಿಂಗ್ ನಂಬರ್ ಅಂತ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ರೆ ಸೇವ್ ಮಾಡ್ಕೊರಿ, ಕಾಲ್ ಮಾಡಿಬಿಟ್ಟು ಬರೀ. ಯಾಕಂದರೆ ನಾವು ಈಗ ಸಮ್ಮರ್ ಹಾಲಿಡೇ ಒಂದು ಚಾಲು ಆಗೈತಿ, ಈಗ ತನೂ ಇನ್ನೊಂದು 2-3 ದಿನ ಎಕ್ಸಾಮ್ಸ್ ಆದ್ರೆ ಒಂದು ಸಮ್ಮರ್ ಹಾಲಿಡೇ ಚಾಲು ಮನೆಗಂತ ಆಲ್ರೆಡಿ ಎಕ್ಸಾಮ್ ಮುಗಿದ ಅಲ್ಲಿ ಮತ್ತೆ ಒಂದು ವಾರ ಆಗಿ ಬಂತು, ಒಂದು ಹಾಲಿಡೇ ಐತಿ. ಒಂದು ಈ ಕಡೆ ಊರಿಗೆ ಹೋಗಿರ್ತೀವಿ, ಅಥವಾ ನಮ್ಮ ಮನೆಯೊಳಗೆ ಯಾವಾಗ ಯಾರಿಗೆ ಏನಾಗ ಗೊತ್ತಿರೋದಿಲ್ಲ, ಪೇಷಂಟ್ ಇದ್ದ ಇರ್ತಾರೆ, ಒಬ್ರು ದವಾಖಾನೆಗೆ ಹೋಗಿರ್ತೀವಿ, ಅಥವಾ ಇವ್ರ ಮನೆಯೊಳಗೆ ಆಟ ಆಡೋಕ್ಕಾಗಲ್ಲ, ಬರೀ ಸ್ಟೇಡಿಯಮ್ಮು, ಗಾರ್ಡನ್ನು, ಇಲ್ಲ ಇದಕ್ಕೆ ಬಾಗಲಕೋಟೆ ಹಂಗತೆ ಹೋಗಿರ್ತೀನಿ. ಅದು ಇಷ್ಟೂ ಹೊರತು ನಾನು ಮನೆಯಾಗ ಇರದೇ ಇರೋದು ಮೇನ್ ಇನ್ನೊಂದು ಕೆಲಸ ಯಾವುದಕ್ಕೆ ಹೋಗಿರ್ತೀನಿ ಅಂದ್ರೆ ಹೊರಗೆ ಕೊರಿಯರ್ ಅಥವಾ ಪೋಸ್ಟಿಗೆ ಹೋಗಬೇಕಾಗಿರ್ತೈತಿ. ಕೊರಿಯರ್ ಆದರೆ ಇಷ್ಟು ಮಾಡ್ರೆ ನಮ್ಗೆ ನಿಯರ್ ಐತಿ, ಇಲ್ಲೇ ಹೋಗಿ ಯಾರಿಗಾದ್ರೂ ಕೊಟ್ಟಾದ್ರೆ ಕಳಿಸಿರ್ತಾರೆ. ಆದರೆ ಪೋಸ್ಟಿಗೆ ಮಾತ್ರ ನಾನೇ ಹೋಗಿರ್ತೀನಿ ಕೆಲವು ಸರಿ, ಸುಮಾರು ಸರಿ ನಾನು ಹೋಗ್ತೀನಿ. ಅವ್ರಿಗೆ ಅನುಕೂಲ ಆಗಲ್ರಿ ಅಂಗಡಿಗೆ ಇದ್ಕೊಂಡು ಪೋಸ್ಟ್ಗೆ ಅಲ್ಲಿ ಬಾಗಿಲು ಹೋಗೋಕೆ, ಅವಾಗ ನಾ ಫ್ರೀ ಇರ್ತೀನಲ್ಲ, ಸೊ ನಾನು ಹೋಗಿರ್ತೀನಿ. ಹಿಂಗಾಗತ್ತೆ, ನಾ ಮನೇಲಿ ಇಲ್ಲದೆ ಇದ್ದಾಗ ನೀವು ಬಂದು ಹೋಗೋದಾಗುತ್ತೆ, ಸುಮ್ಮನೆ ವೇಸ್ಟ್ ಅಲ್ರಿ. ಹಾಗಾಗಿ ಒಂದು ಕಾಲ್ ಮಾಡಿಬಿಟ್ಟು ಬರೀ ಸೀರೆ ಏನಂತೂ ತೊಗೊಂತೀನಿ ಏನಾರು ಆದರೆ. ಆ ಥರ ಒಬ್ರಿಗೊಂದು ಏನು ಮಾಡಾಕತ್ತಿಲ್ಲ ನಾನು. ನಮ್ಮ ವಾಟ್ಸಪ್ಪಲ್ಲಿ ಒಂದು 4-5 ಜನ ಮೆಸೇಜ್ ಹಾಕಿದ್ರು ನನಗೆ, ಯಾಕ್ರಿ ನೀವು ಎಲ್ರಿಗೂ ಒಂದೇ ಥರ ಇದು ಮಾಡಲ್ಲ, ನೋಡಲ್ಲ, ಒಬ್ರು ಒಂಥರ ಈ ಥರ ಭೇದ ಭಾವ ಮಾಡ್ತೀರಿ, ಒಂದಷ್ಟು ಜನಕ್ಕೆ ಮನೆಗೆ ಬಂದು ಆರಾಮ ಎಲ್ಲ ತೊಗೊಂಡು ಶಾಪ್ ಮಾಡೋಕ್ಕೆಲ್ಲ ಬಿಡ್ತೀರಿ, ಒಂದಷ್ಟು ಜನ ನಾವು ಬರ್ತೀವಿ ಅಂದರೂ ಬೇಡ ಅಂತ ಹೇಳ್ತೀರಿ, ಆನ್ಲೈನ್ ಮಾತ್ರ ಕೊಡ್ತೀನಿ ಅಂತ ಹೇಳ್ತೀರಿ, ಹಿಂಗೆಲ್ಲ. ಮತ್ತು ಆ ವಿಡಿಯೋ ಒಂದು ನೋಡಿ ಮತ್ತು ಅವ್ರಿಗೆ ಇನ್ನೂ ಜಾಸ್ತಿ ಅನ್ಸೈತ್ರಿ, ಹಂಗೆ ಮೆಸೇಜ್ ಹಾಕಿದ್ರಿ. ನಾ ಆ ಥರ ಏನೂ ಮಾಡಲ್ರಿ, ಅದ್ರ ಕಾರಣ ಇಷ್ಟ. ನೀವು ಬರೋಕ್ಕೂ ಮುಂಚೆ ಒಂದು ಕಾಲ್ ಹಾಕ್ರಿ, ಕಾಲ್ ಮಾಡಿ ಬರ್ರಿ. ನನಗೆ ಸೀರೆ ಮಾತ್ರ ಎನಿ ಟೈಮ್ ಇರುತ್ತೆ ಸ್ಟಾಕು, ನೀವು ಯಾವ ಥರ ಸೀರೆ ಆದರೂ ಬಂದು ತೊಗೋಬೋದು. ಡ್ರೆಸ್ಗೋಸ್ಕರನೇ ಬರ್ತೀನಿ ಅನ್ನೋದಕ್ಕಿದ್ರೆ ಕಾಲ್ ಮಾಡಿ ಕೇಳ್ರಿ. ಆಮೇಲೆ ಡ್ರೆಸ್ ನನ್ನ ಕಡೆ ಸ್ಟಾಕು ಇರೋದಿಲ್ಲ, ಯಾಕಂದ್ರೆ ನಾನು ವಾಟ್ಸಪ್ಪಲ್ಲಿ ಹಾಕಿದ ಕೂಡಲೇ ನನಗೆ ಫ್ರೀ ಬುಕ್ಕಿಂಗೇ ಜಾಸ್ತಿ ಆಗಿರ್ತೈತಿ ಡ್ರೆಸ್. ಹಾಗಾಗಿ ಡ್ರೆಸ್ ಉಳಿದಿರಲ್ಲ, ನೀವು ಬಂದು ಚೂಸ್ ಮಾಡ್ಕೊಂಡು ತೊಗೊಳಂಗೆ ಡ್ರೆಸ್ಸುಗಳು ಇರೋದಿಲ್ಲ ಸ್ಟಾಕ್. ಹಾಗಾಗಿ ನನ್ನ ಡ್ರೆಸ್ ತೊಗೊಳೋರಿಗೆ ಮನೆಗೆ ಸುಮ್ಮನೆ ಬಂದು ಇರೋಷ್ಟು ಅಷ್ಟೇ ಇಷ್ಟ ಇದ್ರೊಳಗೆ ತೊಗೊಂಡೋಗಕ್ಕೆ ನಿಮಗೂ ಮನಸ್ಸು ಬರೋಲ್ಲ ಅಲ್ರಿ, ಸುಮ್ಮನೆ ವೇಸ್ಟ್ ಅಲ್ಲ ನೀವು ಬಂದಿದ್ದು ನಿಮ್ಗೆ ದುಡ್ಡು ಎಷ್ಟು, ಟೈಮ್ ಎಷ್ಟು. ಹಾಗಾಗಿ ನಾನು ಅವತ್ತು ಅವ್ರ ಸಿಸ್ಟರ್ ಡ್ರೆಸ್ ತೊಗೊತೀನಿ ಅಂತ ಕಾಂಟ್ಯಾಕ್ಟ್ ಮಾಡಿದ್ರಿ ನನಗೆ, ನಾ ಹಾಗಾಗಿ ಹೇಳಿದ್ದೆ. ಇಷ್ಟ ಮತ್ತೇನು ಹೇಳ್ರಿ, ಎಲ್ಲರನ್ನೂ ಸೇಮ್ ಒಂದೇ ಥರನ ನೋಡ್ತೀನಿ ನಾನು. ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗು. ಈ ಲಾಗ್ ನಿಮಗೆಲ್ಲ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೇನೆ ಮುಂದಿನ ಲಾಗಲ್ಲಿ. ನಮಸ್ಕಾರ.